ಭಾರತದ ಇತಿಹಾಸದಲ್ಲಿ ಊಹಾತ್ಮಕ ನಷ್ಟ ಅನ್ನುವಂತ ಒಂದು ಪದವನ್ನು ಹುಟ್ಟಾಕಿದೆ ಈತ. ಇಡೀ ಜಗತ್ತೇ ಗೌರವಿಸುವಂತಹ ಒಬ್ಬ ಪ್ರಾಮಾಣಿಕ ನಾಯಕನನ್ನ ಮೌನಿ ಬಾಬಾ ಭ್ರಷ್ಟ ಅಂತೆಲ್ಲವೂ ಸಹ ಹೀಯಾಳಿಸ್ಲಿ ಮಾತನಾಡ್ತಾರೆ. ಕಾಮನ್ವೆಲ್ತ್ ಆಗಿರ್ಬೋದು, 2G ಹಗರಣಗಳಾಗಿರ್ಬೋದು, ಅಥವಾ ಕಲ್ಲಿದ್ದಲು ಆಗಿರ್ಬೋದು, ಕಾಂಗ್ರೆಸ್ಸಿನ ಯಾವೊಬ್ಬ ದೊಡ್ಡ ನಾಯಕನೂ ಸಹ ಜೈಲಿಗೆ ಹೋಗ್ಲಿಲ್ಲ. ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಲ್ಲೂರು. ಸ್ನೇಹಿತರೆ, ಇತಿಹಾಸದಲ್ಲಿ ಒಂದು ಮಾತಿದೆ, ಒಂದು ಗಾದೆ ಮಾತು. ಒಂದು ಇಡೀ ಸುಳ್ಳೇನಿದೆ, ಇಡೀ ಪ್ರಪಂಚವನ್ನು ಸುತ್ತಿ ಬರೋಷ್ಟರಲ್ಲಿ ಸತ್ಯ ಅನ್ನುವಂಥದ್ದು ತನ್ನ ಶೂಲೇಸನ್ನ ಕಟ್ಕೊಳ್ತಾ ಇತ್ತಂತೆ. 2010ರಿಂದ 2014 ನಡುವಿನ ಭಾರತದ ರಾಜಕೀಯ ಇತಿಹಾಸ ಇದಕ್ಕೊಂದು ರೀತಿಯ ಜೀವಂತ ಉದಾಹರಣೆ ಅಂತಾನೆ ಹೇಳ್ಬೋದು. ಸ್ವಲ್ಪ ನಾವು ಫ್ಲಾಶ್ ಬ್ಯಾಕ್ ಹೋಗಿ ಮಾತನಾಡೋಣ. 2011ರಿಂದ ಶುರುವಾದಂಥ ಒಂದು ಹಾವಳಿ. ಬೆಳಗ್ಗೆ ಎದ್ದು ಟಿವಿ ಹಾಕಿದ್ರೆ ಸಾಕು, ಅಥವಾ ನೀವೊಂದು ನ್ಯೂಸ್ ಪೇಪರನ್ನು ತೆಗೆದ್ರೆ ಸಾಕು, ನಮ್ಮ ಕಣ್ಣಿಗೆ ರಾಚ್ತಾ ಇದ್ದಿದ್ದು ಬರೀ ಸೊನ್ನೆಗಳು. 1.76 ಲಕ್ಷ ಕೋಟಿ, 1.86 ಲಕ್ಷ ಕೋಟಿ, 70,000 ಕೋಟಿ. ಈ ನಂಬರ್ಗಳನ್ನು ನೋಡಿದ್ರೆ ಸಾಮಾನ್ಯ ಜನರಿಗೆ ತಲೆ ಗಿರ್ರ್ ಅಂತ ಇತ್ತು. ಒಂದು ಮಧ್ಯಮ ವರ್ಗದ ಕುಟುಂಬಕ್ಕೆ ಲಕ್ಷ ಕೋಟಿ ಅಂತಂದ್ರೆ ಬಹಳ ದೊಡ್ಡದು. ಅಂಥದ್ರಲ್ಲಿ ಲಕ್ಷಾಂತರ ಕೋಟಿ ಅಂತಂದ್ರೆ UPA ಸರ್ಕಾರ ಇಡೀ ದೇಶವನ್ನ ನುಂಗಿ ನೀರು ಕುಡಿದು ಬಿಡ್ತು. ಕಾಂಗ್ರೆಸ್ ನಾಯಕರು ಲಕ್ಷಾಂತರ ಕೋಟಿಯನ್ನ ಸ್ವಿಸ್ ಬ್ಯಾಂಕ್ಗೆ ಸಾಗಿಸಿಬಿಟ್ರು ಅಂತ ನರೇಟಿವ್ ಅನ್ನ ಬಹಳ ವ್ಯವಸ್ಥಿತವಾಗಿ ಬಿತ್ತಲಾಗಿತ್ತು. ಈ ಸುಳ್ಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತು ಅಂದ್ರೆ, ಏನು, ದೆಹಲಿಯ ಜಂತರ್ ಮಂತರ್ನಲ್ಲಿ ಅಣ್ಣಾ ಹಜಾರೆ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನ ಕೂರಿಸಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಒಂದು ದೊಡ್ಡ ನಾಟಕ ಶುರುವಾಗುತ್ತೆ. ದೇಶದ ಯುವಕರು ಕಾಲೇಜ್ ಬಿಟ್ಟು ರಸ್ತೆಗಿಳಿತಾರೆ, ಮೇಣದ ಬತ್ತಿಯನ್ನು ಹಿಡ್ಕೊಂಡು ಹಗಲು ರಾತ್ರಿ ಹೋರಾಟಗಳನ್ನು ಮಾಡ್ತಾರೆ. ಇದೇ ಭ್ರಷ್ಟಾಚಾರ ವಿರೋಧಿ ಅಲೆಯ ಮೇಲೆ ಸವಾರಿ ಮಾಡಿ ಗುಜರಾತ್ನಲ್ಲಿದ್ದಂತಹ ನರೇಂದ್ರ ಮೋದಿ ಅನ್ನುವಂತಹ ಒಬ್ಬ ಮುಖ್ಯಮಂತ್ರಿಯನ್ನ ದೆಹಲಿಯ ಕೆಂಪು ಕೋಟೆಯ ಮೇಲೆ ತಂದು ಕೂರಿಸಲಾಗುತ್ತೆ. ಆದರೆ 2026ರಲ್ಲಿ ಈ ಹಿಂದೆ ನಡೆದಿದ್ದೆಲ್ಲ ಒಂದ್ಸಾರಿ ತಿರುಗಿ ನೋಡಿದಾಗ ಆ ಲಕ್ಷಾಂತರ ಕೋಟಿಗಳು ಏನಾದವು, ಆ ಭ್ರಷ್ಟಾಚಾರದ ಕತೆ ಏನಾಯಿತು, ಬನ್ನಿ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಈ ಒಂದು ಬೃಹತ್ ಸುಳ್ಳಿನ ಕಂತೆಗಳನ್ನು ಒಂದೊಂದಾಗಿ ಬಿಚ್ಚಿಡುವಂಥ ಕೆಲಸ ಮಾಡೋಣ. ಅದಕ್ಕೂ ಮುನ್ನ ತಾವೇನು ಪೀಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ಕಲ್ಲಿ ಯಾರ್ಯಾರು ಈ ಒಂದು ವಿಡಿಯೋನ ನೋಡ್ತಿದ್ರೋ ದಯವಿಟ್ಟು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ. ಸ್ನೇಹಿತರೆ, ಈ ಇಡೀ ಹೈ ಡ್ರಾಮಾದ ರೂವಾರಿ ಯಾರು ಗೊತ್ತಾ? ಅಂದಿನ CAG ಆಗಿದ್ದಂತಹ ವಿನೋದ್ ರಾಯ್. CAG ಅಂತಂದ್ರೆ ಕಾಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ. ಈ ಭಾರತದ ಇತಿಹಾಸದಲ್ಲಿ ಊಹಾತ್ಮಕ ನಷ್ಟ ಅನ್ನುವಂಥ ಒಂದು ಪದವನ್ನು ಹುಟ್ಟಾಕಿದೆ ಈತ. ಪ್ರೆಸ್ಯೂಮೇಟಿವ್ ಲಾಸ್ ಅನ್ನುವಂಥದ್ದು. ಇದೇನಿದು ಊಹಾತ್ಮಕ ಒಂದು ನಷ್ಟ? ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ, ನೀವು 2005ರಲ್ಲಿ 1 ಎಕರೆ ಜಮೀನನ್ನ 10 ಲಕ್ಷ ರೂಪಾಯಿಗೆ ಮಾರಿದ್ದೀರಿ ಅಂತ ತಿಳ್ಕೊಳ್ಳಿ. 2012ರಲ್ಲಿ ಯಾರೋ ಒಬ್ಬ ಆಡಿಟರ್ ಬಂದು ನೀವು ಆ ಜಮೀನನ್ನ 2005ರಲ್ಲಿ ಓಪನ್ ಮಾರ್ಕೆಟ್ನಲ್ಲಿ ಹರಾಜು ಹಾಕಿದ್ರೆ ನಿಮಗೆ ಹೆಚ್ಚು ಕಡಿಮೆ 50 ಲಕ್ಷ ಸಿಗ್ತಾ ಇತ್ತು. ಹಾಗಾಗಿ ನಿಮಗೆ ಒಂದು 40 ಲಕ್ಷ ರೂಪಾಯಿಯಷ್ಟು ನಷ್ಟ ಆಗಿದೆ ಅಂತ ಒಂದು ರಿಪೋರ್ಟ್ ಅನ್ನ ಕೊಡ್ತಾನೆ. ಇದು ಆತನ ಪ್ರಕಾರ ಒಂದು ಲಾಜಿಕ್. ಇದೇ ಲಾಜಿಕ್ ಅನ್ನೇ ವಿನೋದ್ ರಾಯ್ ಅವರು ಕೂಡ ಮಾಡಿದ್ದು. ಯಾವುದೇ ಒಂದು ನೀತಿಯನ್ನ ರೂಪಿಸಬೇಕಾದ್ರೆ ಸರ್ಕಾರ ತನ್ನದೇ ಆದಂತಹ ಒಂದು ಗುರಿಗಳನ್ನ ಇಟ್ಕೊಂಡಿರುತ್ತೆ. ಮೂಲಸೌಕರ್ಯದ ಅಭಿವೃದ್ಧಿ ಆಗಿರ್ಬೋದು, ಅಥವಾ ಉದ್ಯೋಗ ಸೃಷ್ಟಿ ಮಾಡುವಂಥ ಉದ್ದೇಶಗಳಾಗಿರ್ಬೋದು. ಈ ಒಂದು ಕೆಲವೊಂದು ಉದ್ದೇಶಗಳಿಂದ ಸರ್ಕಾರ ಕೆಲವು ಸಂಪನ್ಮೂಲಗಳಂತ ಏನಿರ್ತವೋ ಅವುಗಳನ್ನು ತನ್ನ ಸಂಪನ್ಮೂಲಗಳು, ಆ ಥರ ಒಂದು ಸರ್ಕಾರದ ಹಿಡಿತದಲ್ಲಿರುವಂಥ ಸಂಪನ್ಮೂಲಗಳನ್ನು ರಿಯಾಯಿತಿ ದರದಲ್ಲಿ ನೀಡುತ್ತೆ. ಆದರೆ ವಿನೋದ್ ರಾಯ್ ಸರ್ಕಾರದ ಪ್ರತಿಯೊಂದು ಪಾಲಿಸಿಯನ್ನು ಕೂಡ ಕೇವಲ ಆಕ್ಷನ್, ಹರಾಜಿನ ಒಂದು ದೃಷ್ಟಿಕೋನದಿಂದ ನೋಡಿ ಲಕ್ಷಾಂತರ ಕೋಟಿ ನಷ್ಟವಾಗಿದೆ ಅಂತ ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ. ಇದನ್ನೇ ಮೀಡಿಯಾಗಳು ಹಗರಣ, ಸ್ಕ್ಯಾಮ್ ಅಂತ ಆತ ಹೇಳಿದ್ದನ್ನೇ ದಿನನಿತ್ಯ ಪುಂಗಿಯನ್ನ ಓದ್ತವೆ. ಈಗ 2G ಸ್ಪೆಕ್ಟ್ರಮ್ ಹಗರಣದ ಕಡೆ ಒಂದ್ಸರಿ ಬಂದು ನೋಡೋದಾದ್ರೆ 1.76 ಲಕ್ಷ ಕೋಟಿ ನಷ್ಟ ಅಂತ ಹೇಳದಂತ ಈ ಒಂದು ಹಗರಣ ಭಾರತದ ಟೆಲಿಕಾಂ ಮಾರುಕಟ್ಟೆಯನ್ನೇ ಅಲುಗಾಡಿಸಿತ್ತು. ಅಂದಿನ ಟೆಲಿಕಾಂ ಸಚಿವ A. ರಾಜಾ ಮತ್ತೆ ಕನಿಮೋಳಿ ಅವರನ್ನ
ಜೈಲಿಗೂ ಕೂಡ ಕಳಿಸಲಾಗಿತ್ತು, ಜೈಲಿಗೆ ಕೂಡ ಹಾಕಲಾಗಿತ್ತು. ಆದರೆ ವಾಸ್ತವ ಏನಾಗಿತ್ತು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಟೆಲಿಕಾಂ ತರಂಗಾಂತರಗಳನ್ನು ಫಸ್ಟ್ ಕಮ್ ಫಸ್ಟ್ ಸರ್ವ್, ಮೊದಲು ಬಂದವರಿಗೆ ಮೊದಲು ಆದ್ಯತೆ ಆಧಾರದ ಮೇಲೆ ಹಂಚಲಾಗಿತ್ತು ಆ ಒಂದು ಟೈಮಲ್ಲಿ. ಇದು ರಾಜ ಅವರು ಹೊಸದಾಗಿ ತಂದಂತಹ ಏನು ಪಾಲಿಸಿ ಏನೂ ಆಗಿರಲಿಲ್ಲ. NDA ಸರ್ಕಾರದ ಕಾಲದಿಂದ ಕೂಡ ಇದೇ ಪಾಲಿಸಿ ಇತ್ತು, ಅದೇ ಮುಂದುವರ್ಕೊಂಡು ಬಂದಿತ್ತು. ಕಡಿಮೆ ಬೆಲೆಗೆ ಸ್ಪೆಕ್ಟ್ರಮ್ ಅನ್ನ ನೀಡಿದ್ರೆ ಟೆಲಿಕಾಂ ಕಂಪನಿಗಳು ಗ್ರಾಹಕರು, ಯಾರು ಕಸ್ಟಮರ್ಸ್ ಅಂತ ನಾವು ಯಾರಿದ್ದೀವಿ, ಅವರಿಗೆ ಕಡಿಮೆ ಬೆಲೆಗೆ ಕಾಲ್ ರೈಟ್ ಅನ್ನ ನೀಡುತ್ತೆ ಅನ್ನುವಂಥದ್ದು ಸರ್ಕಾರದ ಉದ್ದೇಶ ಆಗಿತ್ತು. ನಿಮಗೆ ನೆನಪಿರಬಹುದು, ಆಗಿನ ಕಾಲದಲ್ಲಿ ಕಾಲ್ ರೈಟ್ 1 ನಿಮಿಷಕ್ಕೆ 1 ಪೈಸೆಗೆ ಇಳಿದಿತ್ತು, ಸೆಕೆಂಡ್ಗೆ 1 ಪೈಸೆ. ಅಂದ್ರೆ ಈ ಡೋಕೊಮೋ ಸಿಮ್ ಅನ್ನ ಯಾರ್ಯಾರು ಬಳಸಿದ್ರು ಆಗ ಸ್ಟಾರ್ಟಿಂಗ್ ನಲ್ಲಿ, ಅವರಿಗೆ ಇದು ಎಲ್ಲವೂ ಸಹ ನೆನಪಿರುತ್ತೆ. ಅದಾದ್ಮೇಲೆ ಎಲ್ಲ ಕಂಪನಿಗಳು ಸಹ ಇದೇ ಆಫರ್ ಅನ್ನ ಮಾಡ್ತಾ ಬಂದಿದ್ವು. ಆದರೆ 2017ರಲ್ಲಿ CBI ವಿಶೇಷ ನ್ಯಾಯಾಲಯದ ಜಡ್ಜ್ OP ಸೈನಿ ಅವರು ಕೊಟ್ಟಂತ ತೀರ್ಪು ಹೇಗಿತ್ತು ಗೊತ್ತಾ? ಇಡೀ ದೇಶ ನಾಚಿಕೆ ಪಡುವಂಥದ್ದು. ಜಡ್ಜ್ ಸೈನಿ ತಮ್ಮ ತೀರ್ಪಿನಲ್ಲಿ ಬರೀತಾರೆ, ಕಳೆದ 7 ವರ್ಷಗಳಿಂದ ನಾನು ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಬೇಸಿಗೆ ರಜೆಯಲ್ಲೂ ಕೂಡ ಕಾಯ್ತಾ ಇದ್ದೀನಿ. ಯಾರಾದರೂ ಬಂದು ಭ್ರಷ್ಟಾಚಾರಕ್ಕೆ ಒಂದೇ ಒಂದು ಸಾಕ್ಷ್ಯವನ್ನ ನೀಡ್ತಾರೆ ಅಂತ ಕಾದೆ, ಆದರೆ ಒಬ್ಬನೇ ಒಬ್ಬ ವ್ಯಕ್ತಿ ಸಾಕ್ಷ್ಯವನ್ನ ತರಲಿಲ್ಲ. ಈ ಹಗರಣ ಅನ್ನುವಂಥದ್ದೇನಿದೆ ಅದು ಕೇವಲ ವದಂತಿಗಳು, ಗಾಳಿ ಮಾತುಗಳು ಮತ್ತೆ ಊಹೆಗಳಿಂದ ಸೃಷ್ಟಿಯಾಗಿರುವಂಥದ್ದು ಅನ್ನುವಂಥ ಅಭಿಪ್ರಾಯವನ್ನ ತಮ್ಮ ಒಂದು ಜಡ್ಜ್ಮೆಂಟ್ ಅಲ್ಲಿ ನೀಡ್ತಾರೆ. ಕಡೆಗೆ ಏನಾಗುತ್ತೆ, ಇದು 1.76 ಲಕ್ಷ ಕೋಟಿ ಭ್ರಷ್ಟಾಚಾರದ ಎಲ್ಲಾ ಆರೋಪಿಗಳು ಖುಲಾಸೆಗೊಳ್ತಾರೆ. ಆ ಒಂದು ಸುಳ್ಳು ಆರೋಪದಿಂದ ಹಾಳಾಯ್ತಾರಲ್ಲ, ಆ ಒಂದು ಹಗರಣದಲ್ಲಿ ಸಿಗಾಕೊಂಡಿದ್ರು ಅಂತ ಬಿಂಬಿಸಲಾಗಿತ್ತಲ್ಲ, ಅವರ ರಾಜಕೀಯ ಭವಿಷ್ಯವನ್ನ ಯಾರು ಹಿಂದಿರಿಸ್ತಾರೆ? ಅವರ ಮೇಲೆ ಒಂದು ಕಪ್ಪು ಮಚ್ಚೆ ಬಿದ್ದಿತ್ತಲ್ಲ, ಅದನ್ನು ತೊಳೆದು ಹಾಕೋದಕ್ಕೆ ಯಾರಿಂದ ಸಾಧ್ಯ ಆಗುತ್ತೆ? ಇನ್ನು ಈ ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ, ಒಂದು ಕಾಮನ್ವೆಲ್ತ್ ಹಗರಣದ ಬಗ್ಗೆ ಮಾತನಾಡೋದಾದ್ರೆ, ದೆಹಲಿಯಲ್ಲಿ 2010ರಲ್ಲಿ ನಡೆದಂತಹ ಈ ಒಂದು ಕ್ರೀಡಾಕೂಟದ ಬಗ್ಗೆ ಮೀಡಿಯಾಗಳು ಏನೇನೆಲ್ಲ ಕತೆ ಕಟ್ಟಿದ್ವು. ಶೌಚಾಲಯದ ಟಿಶ್ಯೂ ಪೇಪರ್ಗೆ 4,000 ರೂಪಾಯಿಗಳು, ಥ್ರೆಡ್ ಮಿಲ್ ಬಾಡಿಗೆಗೆ 10 ಲಕ್ಷ ರೂಪಾಯಿ ಅಂತೆಲ್ಲ ಬೊಬ್ಬೆಯನ್ನ ಹೊಡೆದಿದ್ರು. ಹೆಚ್ಚು ಕಡಿಮೆ ಒಟ್ಟು 70,000 ಕೋಟಿ ರೂಪಾಯಿಗಳು ಲೂಟಿ ಆಗಿದೆ ಅಂತ ಹೇಳಿ ಸುರೇಶ್ ಕಲ್ಮಾಡಿ ಮತ್ತೆ ಅವತ್ತಿನ ದೆಹಲಿ CM ಆಗಿದ್ದಂತಹ ಶೀಲಾ ದೀಕ್ಷಿತ್ ಅವರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ರು ಎಲ್ಲ ಹೋರಾಟಗಾರರು, ವಿರೋಧ ಪಕ್ಷದವರು. ಆದರೆ ವಾಸ್ತವದ ಲೆಕ್ಕಾಚಾರವನ್ನ ನಾವು ನೋಡೋದಾದ್ರೆ, ಆ ಒಂದು 70,000 ಕೋಟಿ ಏನಿದೆ ಅದು ಕ್ರೀಡಾಕೂಟದ ಬಜೆಟ್ ಮಾತ್ರವೇ ಆಗಿರಲಿಲ್ಲ. ಅದು ಇಡೀ ದೆಹಲಿಯ ಮೂಲಸೌಕರ್ಯ ಅಭಿವೃದ್ಧಿಗೆ ಅಂತಂದ್ರೆ ಏನು, ಹೊಸ ಮೆಟ್ರೋ ಲೈನ್ಗಳಿರ್ಬೋದು, ಫ್ಲೈಓವರ್ಗಳಿರ್ಬೋದು, ರಸ್ತೆಗಳಿರ್ಬೋದು, ಬಸ್ಗಳನ್ನ ಖರೀದಿ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಒಟ್ಟಾಗಿ ಮಾಡಿದಂತಹ ಖರ್ಚು ಅದಾಗಿತ್ತು. ಆ ದುಡ್ಡಿನಿಂದ ನಿರ್ಮಾಣವಾದಂತಹ ಏನು ಮೂಲ ಸೌಕರ್ಯಗಳನ್ನ ಇವತ್ತಿಗೂ ಸಹ ದೆಹಲಿಯ ಜನ ಬಳಸ್ತಾ ಇದ್ದಾರೆ. ಕ್ರೀಡಾಕೂಟದ ನೈಜ ಬಜೆಟ್ ಅನ್ನುವಂಥದ್ದು ಇದ್ದುದು ಕೇವಲ 1,000 ಕೋಟಿಗಳು ಮಾತ್ರವೇ. ತನಿಖೆಗಳಾದವು, ಏನು CBI ಚಾರ್ಜ್ ಶೀಟ್ ಅನ್ನ ಹಾಕತ್ತೆ, ಆದರೆ ಅಂತಿಮವಾಗಿ 70,000 ಕೋಟಿಯ ಭ್ರಷ್ಟಾಚಾರ ಅನ್ನುವಂಥದ್ದು ಸಾಬೀತಾಯ್ತಾ ಅಂತಂದ್ರೆ ಖಂಡಿತವಾಗ್ಲೂ ಅಲ್ಲಾಗೋದಿಲ್ಲ. ಅದು ಕೇವಲ ಆಡಳಿತಾತ್ಮಕ ವಿಳಂಬ ಮತ್ತೆ ಮಿಸ್ಮ್ಯಾನೇಜ್ಮೆಂಟ್ ಆಗಿತ್ತೆ ಹೊರತು ಇವರೆಲ್ಲ ಸೇರಿ ಒಟ್ಟಾಗಿ ಬಿಂಬಿಸಿದಂತಹ ದೊಡ್ಡ ಮಟ್ಟದ 70,000 ಕೋಟಿ ರೂಪಾಯಿಯ ಒಂದು ಲೂಟಿ ಅಂತೂ ಅದು ಆಗಿರಲೇ ಇಲ್ಲ. ಈಗ ಮತ್ತೊಂದು ಸ್ಟೋರಿಗೆ ಬಂದು ನೋಡೋದಾದ್ರೆ, ಈ ಇಡೀ ಪ್ರೋಪಗಂಡದ ಅತ್ಯಂತ ಕ್ರೂರ ಅಧ್ಯಾಯ ಅಂತಾನೆ ತಿಳ್ಕೊಬಹುದು. ಅದೇ ಕೋಲ್ಗೇಟ್ ಅಥವಾ ಕಲ್ಲಿದ್ದಲು ಹಗರಣ. ಇಲ್ಲೂ ಸಹ ಅದೇ CAG ವಿನೋದ್ ರಾಯ್ ಅದೇ ಊಹಾತ್ಮಕವಾದಂತಹ ಒಂದಷ್ಟು ನಷ್ಟದ ಬಗ್ಗೆ, ಲಾಜಿಕ್ ಇಲ್ಲದೆ ಇರುವಂತ ನಷ್ಟದ ಬಗ್ಗೆ ಆತ ಮಾತಾಡ್ತಾನೆ. ಅದು ಸಹ ಬರೋಬ್ಬರಿ 1.86 ಲಕ್ಷ ಕೋಟಿ ರೂಪಾಯಿಗಳು. ಕಲ್ಲಿದ್ದಲು ಗಣಿಗಳನ್ನ ಸ್ಕ್ರೀನಿಂಗ್ ಕಮಿಟಿ ಮೂಲಕ ರಾಜ್ಯ ಸರ್ಕಾರಗಳ ಶಿಫಾರಸಿನ ಮೇರೆಗೆ ಹಂಚಿಕೆ ಮಾಡಲಾಗಿರುತ್ತೆ. ಹರಾಜು ಮಾಡದಿರೋಕ್ಕೆ ಒಂದಷ್ಟು ಕಾರಣಗಳು ಸಹ ಇರುತ್ತೆ. ಸಿಮೆಂಟ್ ಮತ್ತೆ ಸ್ಟೀಲ್ ಉತ್ಪಾದನೆಗೆ ಕಲ್ಲಿದ್ದಲು ಅಗ್ಗವಾಗಿ ಸಿಗಬೇಕು, ಮತ್ತೆ ಆಗ ಮಾತ್ರನೇ ದೇಶದಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿ ಆಗತ್ತೆ ಅನ್ನುವಂಥದ್ದು ಆರ್ಥಿಕ ತಜ್ಞರ ಲೆಕ್ಕಾಚಾರ ಆಗಿರುತ್ತೆ. ಏನು ಸುಪ್ರೀಂ ಕೋರ್ಟ್ ಆ ಒಂದು ಹಂಚಿಕೆ ಪ್ರಕ್ರಿಯೆ ಸರಿ ಇಲ್ಲ ಅಂತೇಳಿ ರದ್ದು ಮಾಡುತ್ತೆ ಹೊರತು ಯಾರೋ ರಾಜಕಾರಣಿಗಳು ಹಣ ತಿಂದಾಕಿದ್ದಾರಂತೆ ಎಲ್ಲೂ ಸಹ ಅದು ಹೇಳೋದಿಲ್ಲ. ಬಟ್ ಕಲ್ಲಿದ್ದಲು ಖಾತೆ ಹೊಂದಿದ್ದಂತಹ ಪ್ರಧಾನಿ, ಅಂದಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಇದರಲ್ಲಿ ಎಳೆದು ತರಲಾಗತ್ತೆ. 1991ರಲ್ಲಿ ದೇಶವನ್ನ ಆರ್ಥಿಕ ದಿವಾಳಿತನದಿಂದ ಪಾರು ಮಾಡಿದಂತಹ, ಇಡೀ ಜಗತ್ತೇ ಗೌರವಿಸುವಂತಹ ಒಬ್ಬ ಪ್ರಾಮಾಣಿಕ ನಾಯಕನನ್ನ ಮೌನಿ ಬಾಬಾ ಭ್ರಷ್ಟ ಅಂತೆಲ್ಲವೂ ಸಹ ಹೀಯಾಳಿಸ್ಲಿ ಮಾತನಾಡ್ತಾರೆ. ಅವರ ಇಳಿ ವಯಸ್ಸಿನಲ್ಲಿ CBI ತನಿಖೆ ಎದುರಿಸುವಂತೆ ಈ ಎಲ್ಲ ಪ್ರೋಪಗಂಡ ಮಾಡುವಂತಹ ಟೀಮ್ ಏನಿತ್ತು ಅವರು ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಇತಿಹಾಸ ಕ್ಷಮಿಸಿದಂತಹ ಒಂದು ಘೋರ ಅನ್ಯಾಯ ಅನ್ನುವಂಥದ್ದಿದೆ. ಮನಮೋಹನ್ ಸಿಂಗ್ ಅವರಿಗೆ ಕಲ್ಲಿದ್ದಲು ಹಗರಣದಲ್ಲಿ CBI ಕ್ಲೀನ್ ಚಿಟ್ ನೀಡಿದೆ. ಆದರೆ ಯಾವಾಗ ಗೊತ್ತಾ, 26 ಡಿಸೆಂಬರ್ 2024ರಂದು ಆ ಮಹಾನ್ ಚೇತನ ಇಹಲೋಕ
ತ್ಯಜಿಸಿದ ಮೇಲೆ ಅದು ಬರೋಬ್ಬರಿ 1.5 ವರ್ಷಗಳ ನಂತರ, ಆತ ತೀರ್ಕೊಂಡು 1.5 ವರ್ಷಗಳ ನಂತರ ಯಾವ ಮನುಷ್ಯ ತನ್ನ ಜೀವಮಾನವಿಡೀ ಪ್ರಾಮಾಣಿಕತೆಯನ್ನೇ ಉಸಿರಾಡಿಕೊಂಡು ಬಂದಿದ್ರು ಆ ಮನುಷ್ಯ ಕಳಂಕ ಹೊತ್ತು ನೊಂದುಕೊಂಡೇ ಈ ಒಂದು ಜಗತ್ತನ್ನ ಬಿಟ್ಟು ಹೋಗುವಂತೆ ಮಾಡ್ತಾರೆ. ಬಿಜೆಪಿ ಹೊರಿಸಿದಂಥ ಆಧಾರರಹಿತ ಆರೋಪಗಳಿಗೆ ಆ ಜೀವ ಎಷ್ಟು ಸಂಕಟ ಪಟ್ಟಿರಬಹುದು ಅಂತ ಬಹುಶಃ ನಮ್ಗೆ ಯಾರಿಗೂ ಸಹ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈಗ ಅವರು ಆರೋಪ ಮುಕ್ತರು, ಬಟ್ ಅವರ ಕಣ್ಣೀರಿಗೆ ಯಾರು ತಾನೇ ಜವಾಬ್ದಾರಿ ಆಗ್ತಾರೆ. ಈಗ 2026 ಇವತ್ತಿನ ವಾಸ್ತವಕ್ಕೆ ಬಂದು ನೋಡೋದಾದ್ರೆ, ಅವತ್ತು ದೇಶ ಉಳಿಸೋದಕ್ಕೆ ರಸ್ತೆ ಇಳಿದಿದ್ದಂತಹ ಅಣ್ಣಾ ಹಜಾರೆ, ಕಿರಣ್ ಬೇಡಿ, ಅರವಿಂದ್ ಕೇಜ್ರಿವಾಲ್, ಬಾಬಾ ರಾಮದೇವ್ ಇವರೆಲ್ಲರೂ ಸಹ ಈಗ ಎಲ್ಲಿದ್ದಾರೆ? ಇವತ್ತು ಸುಪ್ರೀಂ ಕೋರ್ಟ್ ಎಲೆಕ್ಟ್ರಲ್ ಬಾಂಡ್ಗಳನ್ನು ಅಸಂವಿಧಾನಿಕ ಅಂತ ರದ್ದು ಮಾಡಿದೆ. ಆಡಳಿತ ಪಕ್ಷ ಅನ್ನುವಂಥದ್ದು ಸಾವಿರಾರು ಕೋಟಿ ರೂಪಾಯಿಗಳನ್ನು ಕಾರ್ಪೊರೇಟ್ಗಳಿಂದ ಚಂದಾ ರೂಪದಲ್ಲಿ ಆ ಒಂದು ಪಕ್ಷ ಪಡ್ಕೊಂಡಿದೆ, ಕಾಂಟ್ರಾಕ್ಟ್ಗಳನ್ನು ಕೊಟ್ಟಿದೆ. ಇದು ಸಾಕ್ಷ್ಯಾಧಾರಗಳ ಸಮೇತ ಸಾಬೀತಾದಂತಹ ಅಧಿಕೃತ ಭ್ರಷ್ಟಾಚಾರ. ನೀಟ್ ಆಗಿರ್ಬೋದು, ನೆಟ್ ಆಗಿರ್ಬೋದು, ಇವುಗಳ ಒಂದು ಪೇಪರ್ ಲೀಕ್ ಆಗಿ ಲಕ್ಷಾಂತರ ಯುವಕರ ಭವಿಷ್ಯ ಅನ್ನುವಂಥದ್ದು ನಾಶ ಆಗಿದೆ. ರೈತರು ದೆಹಲಿಯ ಗಡಿಗಳಲ್ಲಿ ತಿಂಗಳಾನುಗಟ್ಲೆ ಕೂತು ಪ್ರಾಣಗಳನ್ನು ಬಿಟ್ಟಿದ್ದಾರೆ. ಸರಿಸುಮಾರು 700 ರೈತರು ಪ್ರಾಣ ಬಿಟ್ಟಿದ್ದಾರೆ. ದೇಶದಲ್ಲಿ ಬೆಲೆ ಏರಿಕೆ ಅನ್ನುವಂಥದ್ದೇನಿದೆ ಅದು ಮುಗಿಲು ಮುಟ್ಟಿದೆ. ಬಟ್ ಈಗ ಅಣ್ಣಾ ಹಜಾರೆ ಜಂತರ್ ಮಂತರ್ನಲ್ಲಿ ಟೆಂಟ್ ಹಾಕೋದಿಲ್ಲ. ಮೊನ್ನೆ ಏನೋ ಒಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಟೆಂಟನ್ನು ಹಾಕಿದ್ರು. ಅವರೀಗ ಎದ್ದಿದ್ರೂ ಕೂಡ ಗಾಢವಾದಂತಹ ಒಂದು ನಿದ್ರೆಯಲ್ಲಿದ್ದಾರೆ. ಯಾವ ನ್ಯೂಸ್ ಆ್ಯಂಕರ್ಗಳು ಸಹ ಈಗ TV ಸ್ಕ್ರೀನ್ ಮೇಲೆ 0ಗಳನ್ನು ಎಣಿಸಿ ಹೆಡ್ಡಿಂಗ್ ಕೊಡುವಂಥದ್ದು ಒಂದು ಪರಿಸ್ಥಿತಿ ಇಲ್ಲ, ಅವ್ರು ಕೊಡ್ತಾನೂ ಇಲ್ಲ. ಅಂದರೆ 2012-14 ಈ ಒಂದು ಹೋರಾಟಗಳೆಲ್ಲ ಏನು ನಡ್ಕೊಂಡು ಬಂದಿದ್ವು ಅವು ದೇಶಕ್ಕೋಸ್ಕರ ಆಗಿರಲಿಲ್ವೇ? ಅದು ಕೇವಲ ಅಧಿಕಾರ ಹಿಡಿಯೋದಕ್ಕೆ, ಯುವಜನತೆಯ ಭಾವನೆಗಳ ಜೊತೆ ಆಟ ಆಡೋದಕ್ಕೆ ಸೃಷ್ಟಿಸಿದಂತಹ ಬೃಹತ್ ಕಾರ್ಪೊರೇಟ್ ಪೊಲಿಟಿಕಲ್ ಷಡ್ಯಂತ್ರವಾಗಿತ್ತ ಅನ್ನುವಂಥ ಪ್ರಶ್ನೆಯನ್ನ ನಾವೆಲ್ಲರೂ ಸಹ ಕೇಳಬೇಕಾಗತ್ತೆ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸುಳ್ಳು ಆರೋಪಗಳನ್ನು ಮಾಡಿ ಒಬ್ಬ ವ್ಯಕ್ತಿಗೆ ಮಸಿ ಬೆಳೆದು ಅಧಿಕಾರವನ್ನು ಹಿಡಿದವರಿಗೆ, ಅಧಿಕಾರಕ್ಕೆ ಬಂದವರಿಗೆ ಯಾವುದೇ ಶಿಕ್ಷೆ ಇಲ್ಲ ಅನ್ನುವಂಥದ್ದೇ ಒಂದು ರೀತಿಯ ಅತ್ಯಂತ ದೊಡ್ಡ ದುರಂತ. ಕಾಮನ್ವೆಲ್ತ್ ಆಗಿರ್ಬೋದು, 2G ಹಗರಣಗಳಾಗಿರ್ಬೋದು, ಅಥವಾ ಕಲ್ಲಿದ್ದಲು ಆಗಿರ್ಬೋದು, ಈ ದಶಕಗಳು ಕಳೆದರೂ ಕೂಡ ಯಾವುದೇ ಒಂದು ಆರೋಪ ಸಾಬೀತಾಗಿಲ್ಲ, ಯಾವುದು ಸಹ ಹಗರಣ ಅಲ್ಲ ಅಂತ ಈಗ ಎಲ್ರಿಗೂ ಸಹ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ಸಿನ ಯಾವೊಬ್ಬ ದೊಡ್ಡ ನಾಯಕನೂ ಸಹ ಜೈಲಿಗೆ ಹೋಗಲಿಲ್ಲ. ಆದರೆ ಈ ಒಂದು ಸುಳ್ಳುಗಳೇನಿದ್ವು ಆ ಸುಳ್ಳುಗಳನ್ನೇ ಸತ್ಯ ಅಂತ ನಂಬಿ ದೇಶವೊಂದು ತನ್ನ ಭವಿಷ್ಯವನ್ನು ತಾನೇ ಹಾಳು ಮಾಡಿಕೊಳ್ತಿರುವಂತಹ ವಾಸ್ತವ ಮಾತ್ರ ನಮ್ಮ ಕಣ್ಣು ಮುಂದೆ ಇವತ್ತು ನಿಚ್ಚಳವಾಗಿ ನಿಂತಿದೆ. ನ್ಯಾಯ ಅಂತಂದರೆ ಕೇವಲ ಸತ್ತ ಮೇಲೆ ಕ್ಲೀನ್ ಚೀಟ್ ಕೊಡುವಂಥದ್ದಲ್ಲ, ಸತ್ಯವನ್ನು ಮರೆಮಾಚಿ ಸುಳ್ಳಿನ ಸಾಮ್ರಾಜ್ಯ ಕಟ್ಟಿದವರನ್ನು ಪ್ರಶ್ನೆ ಮಾಡುವಂಥದ್ದು ಕೂಡ ಆಗಿರಬೇಕು. ಯೋಚನೆ ಮಾಡಿ, ನಾವು ಅವತ್ತು ಮೋಸ ಹೋದ್ವಾ ಅಥವಾ ಇವತ್ತಾದರೂ ಎಚ್ಚೆತ್ತುಕೊಳ್ತೀವಾ? ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನು. ಮುಂದೆ ಸಿಗೋಣ ಮತ್ತೊಂದು ರೋಚಕ ವಿಶ್ಲೇಷಣೆಯೊಂದಿಗೆ. ನಮಸ್ಕಾರ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ.